ನಮಸ್ಕಾರ. ನಾನು ಈ ಕ್ಷಣಕ್ಕೆ ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡುವಂತಹ ಒಂದು ಘಟನೆ ಬಗ್ಗೆ ನಿಮ್ಮಗಳ ಜೊತೆ ನನ್ನ ಭಾವನೆಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೆಳ್ಳಾವಿ ಯಾರು ಈ ಒಂದು ಊರಿನ ಹೆಸರನ್ನು ಕರ್ನಾಟಕದಲ್ಲಿ ಕೇಳದೇ ಇರೋದಕ್ಕೆ ಸಾಧ್ಯ? ಬೆಳ್ಳಾವಿ ನರಹರ ಶಾಸ್ತ್ರಿಗಳು ಅಂದರೆ ನಮ್ಮ ಕರ್ನಾಟಕನೇ ಹೆಮ್ಮೆ ಪಡುವಂತಹ ಶ್ರೇಷ್ಠ ಸಾಧಕ. ಆ ಬೆಳ್ಳಾವಿ ಊರಿನಲ್ಲಿ ಬೆಳ್ಳಾವಿ ಪ್ರೌಢಶಾಲೆಯಲ್ಲಿ 1993 ಆ ವರ್ಷದ ಆ ಸಾಲಿನಲ್ಲಿ ಓದ್ತಾ ಇದ್ದಂತಹ ಹುಡುಗರು ಆ ನಂತರ ಅವರ SSLC ವಿದ್ಯಾಭ್ಯಾಸವನ್ನು ಮುಗಿಸಿ ಅವರ ಒಂದು ವೃತ್ತಿ ಜೀವನದಲ್ಲಿ ಅವರು ಹಲವಾರು ಸ್ಥಾನಮಾನಗಳನ್ನು ಪಡ್ಕೊಂಡು ಕರ್ನಾಟಕದಾದ್ಯಂತ ಅಥವಾ ನಮ್ಮ ರಾಷ್ಟ್ರದಾದ್ಯಂತ ಹಲವಾರು ಕ್ಷೇತ್ರಗಳಲ್ಲಿ ಅವರು ತಮ್ಮ ವೃತ್ತಿ ಬದುಕಿಗೆ ಆ ಊರುಗಳನ್ನು ಆಶ್ರಯ ಮಾಡಿಕೊಂಡು ಹಂಚಿ ಹೋಗಿದ್ದಂತಹ ಆ ಎಲ್ಲ ಸ್ನೇಹಿತರು ಮತ್ತೆ 30 ವರ್ಷಗಳ ನಂತರ ಅದೇ ಬೆಳ್ಳಾವಿ ಊರಿನಲ್ಲಿ ಒಂದು ಕಡೆ ಸೇರ್ತಾರೆ. ಅವರ ಆ ಬೆಳವಣಿಗೆ, ಅವರ 30 ವರ್ಷಗಳ ಹಿಂದೆ ಕಳೆದಂತಹ ಆ ನೆನಪುಗಳು, ಆ ಬಾಲ್ಯದ ಒಡನಾಟ, ಇದನ್ನೆಲ್ಲ ಜ್ಞಾಪಿಸ್ಕೊಂಡು ಇದನ್ನೆಲ್ಲ ಮೆಲುಕು ಹಾಕ್ತಾ ಅವರೆಲ್ಲ ಇಡೀ ದಿವಸ ಒಂದು ಕಡೆ ಸೇರ್ತಾರೆ. ಅದರಲ್ಲಿ ಸಂತೋಷ ಇರಬಹುದು, ನೋವಿರಬಹುದು, ನಲಿವಿರಬಹುದು. ಆ 30 ವರ್ಷಗಳ ಆ ಒಂದು ಮಾರ್ಗದಲ್ಲಿ, ಯಾತ್ರೆಯಲ್ಲಿ ಅದನ್ನೆಲ್ಲ ಹಂಚಿಕೊಂಡು ಒಂದಾಗಿ ಒಟ್ಟಿಗೆ ಊಟ ಮಾಡಿ ಪರಸ್ಪರ ಅವರು ಸಂತೋಷವನ್ನು ಹಂಚಿಕೊಳ್ಳುವಂತಹ ಆ ಒಂದು ಘಟನೆ ಬಗ್ಗೆ ನಾನಿವತ್ತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಸ್ನೇಹಿತರಲ್ಲಿ ಒಬ್ಬರಾದಂತಹ ಕಿರಣ್ ರವರು ನನಗೆ ಹೇಗೆ ತುಂಬ ಆತ್ಮೀಯರು ಅಂದರೆ, ನಮ್ಮ ಕಿಚ್ಚ ಸುದೀಪ್ ಅವರ ಹತ್ರ ನಾವೆಲ್ಲರೂ ಇಷ್ಟಪಡುವಂತಹ, ನಾನಂತೂ ಚಿತ್ರೋದ್ಯಮದಲ್ಲಿ ನಾನು 40 ವರ್ಷಗಳಿಂದ ಇದ್ದರೂ ಕಿಚ್ಚ ಸುದೀಪ್ ಅವರಿಗೆ ನಾನು ಒಂಥರ ತುಂಬ ಗೌರವವನ್ನು ಕೊಡ್ತೀನಿ. ಅವರ ಸಾಧನೆ ಕಂಡ್ರೆ ನನಗೆ ತುಂಬ ಇಷ್ಟ. ಅವರ ವ್ಯಕ್ತಿತ್ವವೇ ನನಗೆ ತುಂಬ ಇಷ್ಟವಾದಂತಹ ವ್ಯಕ್ತಿತ್ವ ಕಿಚ್ಚ ಸುದೀಪ್ ಅವರು ಕೇವಲ ಒಬ್ಬ ದೊಡ್ಡ ನಟ ಅಂತಲ್ಲ, ಒಬ್ಬ ಮನುಷ್ಯನಾಗಿ ಅವರಲ್ಲಿರುವಂಥ ಆ ಮಾನವೀಯತೆ, ಅವರಲ್ಲಿರೋ ಆ ಶಿಸ್ತು, ಅವರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ. ಆಮೇಲೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಕಲಿಸ್ಕೊಡೋದಕ್ಕೆ ಈ ಕ್ಷೇತ್ರಕ್ಕೆ ಬಂದಿಲ್ಲ, ಕಲಿಯೋದಕ್ಕೆ ಬಂದಿದ್ದೀನಿ ಅಂತ. ಆ ಒಂದು ದೊಡ್ಡ ಮಾತು. ಇದರಿಂದಾಗಿ ಕಿಚ್ಚ ಅಂದರೆ ನಂಗೆ ತುಂಬ ಇಷ್ಟ. ಕಿಚ್ಚ ಅವರ ಹತ್ರ ಅವರ ಒಬ್ಬ ಆಪ್ತ ಸಹಾಯಕನಾಗಿ ಕೆಲಸ ಮಾಡುವಂತಹ ಒಂದು ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ? ನಮ್ಮ ಕಿರಣ್ ಪಾಲಿಗೆ ಆ ಭಾಗ್ಯ ಸಿಕ್ಕಿದೆ. ಇವತ್ತು ಕಿಚ್ಚ ಸುದೀಪ್ ಅಂತ ಎಲ್ಲರೂ ಕರೀತಾರಲ್ಲ, ಹಾಗೆ ನಮ್ಮ ಕಿರಣ್ ಅವ್ರಿಗೂ ಕಿಚ್ಚ ಕಿರಣ್ ಅಂತ ಅವರು ಹೆಸರುವಾಸಿಯಾಗಿದ್ದಾರೆ ಅಂದರೆ ನಿಜಕ್ಕೂ ಸಂತೋಷ. 1993ರಲ್ಲಿ ನಮ್ಮ ಕಿಚ್ಚ ಕಿರಣ್ ಕೂಡ ಆ ಬೆಳ್ಳಾವಿ ಶಾಲೆಯಲ್ಲಿ, ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಆ ಶಾಲೆಯಲ್ಲಿ ಓದಿದಂತಹ ಒಬ್ಬ ವಿದ್ಯಾರ್ಥಿ. ಇವತ್ತು ತುಂಬ ಒಳ್ಳೆ ಕಡೆ ಕಿಚ್ಚ ಅವ್ರ ಜೊತೆ ಅವರು ಸೇರಿ ಒಂದು ರೀತಿಯಲ್ಲಿ ಚಿತ್ರೋದ್ಯಮದಲ್ಲಿ ಅವರು ಕೆಲಸ ಮಾಡ್ತಾ ಚಿತ್ರೋದ್ಯಮಕ್ಕೂ ಅವರು ಅತ್ಯಂತ ಬೇಕಾಗಿರುವಂತಹ ವ್ಯಕ್ತಿ ಆಗಿದ್ದಾರೆ. ನಾವು ಕಿಚ್ಚ ಸುದೀಪ್ ಅವ್ರನ್ನ ಭೇಟಿ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು, ಎಲ್ಲದಕ್ಕೂ ಒಂದು ಬ್ರಿಡ್ಜ್ ಅಂದರೆ, ಒಂದು ಸೇತುವೆ ಅಂದರೆ ಈಗ ನಮಗೆ ಕಿಚ್ಚ ಕಿರಣ್. ಅವರಿಗೆ ನಾವು ಈ ಥರ ಕಿಚ್ಚ ಅವ್ರನ್ನ ಭೇಟಿ ಮಾಡಬೇಕು ಅಂದರೆ ನಾನು ನೋಡ್ತೀನಿ ಸರ್ ಅವೈಲಬಿಲಿಟಿ ನೋಡ್ಕೊಂಡು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ, ಅದು ಆ ಕೆಲಸ ಬಹಳ ಮುಖ್ಯವಾದ್ದು. ನಮ್ಮ ಒಕ್ಕೂಟದ ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಯಾವುದೇ ವಿಷಯ ಆದರೆ ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಿಚ್ಚ ಕಿರಣ್ ಏರ್ಪಾಡು ಮಾಡಿಕೊಡ್ತಾರೆ. ಸೊ ಹಾಗಾಗಿ ಇವತ್ತು ಬೆಳ್ಳಾವಿ ಆ ಶಾಲೆಯಲ್ಲಿ ಓದಂತಹ ಕಿರಣ್ ರವರು 1993ರಲ್ಲಿ ಓದಿ ಅಲ್ಲಿ ಸುಮಾರು ಒಂದು 87 ಜನ ಸೇರಿದ್ರಂತ. ಅವತ್ತು ಆ 87 ಜನರಲ್ಲಿ ಯಾರ್ದೋ ಒಬ್ಬರು ಫೋನ್ ನಂಬರ್ನ ಅವರು ಗಳಿಸಿ, ಆ ಒಬ್ಬರು ಫೋನ್ ನಂಬರ್ ಮುಖಾಂತರ ಇನ್ನು ಮಿಕ್ಕ 87 ಜನಗಳಿಗೂ ಅವರು ಸಂಪರ್ಕ ಕಲ್ಪಿಸ್ಕೊಂಡು ಅಷ್ಟೂ ಜನನ್ನ 3 ತಿಂಗಳು ಸತತವಾಗಿ ಪ್ರಯತ್ನಪಟ್ಟು ಅವ್ರನ್ನ ಸೇರಿಸಿ ಆವತ್ತಿನ ದಿವಸ ಅವರಿಗೆ ವಿದ್ಯೆಯನ್ನು ದಾನ ಮಾಡಿದಂತಹ, ವಿದ್ಯೆಯನ್ನು ಹೇಳಿಕೊಟ್ಟಂತಹ, ಅವರನ್ನು ಒಬ್ಬ ನಾಗರಿಕರನ್ನಾಗಿ ಪ್ರಪಂಚದಲ್ಲಿ ಮಾಡಿದಂತಹ ಆ ಒಂದು ಶಿಕ್ಷಕರೇನಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆಲ್ಲ ಕೈಲಾದಷ್ಟು ರೀತಿಯಲ್ಲಿ ಸನ್ಮಾನವನ್ನು ಮಾಡಿ ಅವರಿಗೆ ಆ ಕೃತಜ್ಞತೆಯನ್ನು ಅವತ್ತು ಆ ಸನ್ಮಾನದ ಮುಖಾಂತರ ಅರ್ಪಿಸಿ ಅವರಿಗೆ ನಮಸ್ಕಾರಗಳನ್ನು ಮಾಡಿ ಎಲ್ಲರೂ ಒಂದಾಗಿ ಊಟ ಮಾಡೋದು ಅಂದರೆ ಎಂತಹ ಒಂದು ಸುಂದರವಾದ ಕ್ಷಣ. ಆ ಕ್ಷಣಕ್ಕೆ ಅವರು ಕಿರಣ್ ರವರು ಸಾಕ್ಷಿಯಾಗ್ತಾರೆ. ಅವರ ಪ್ರಯತ್ನದಿಂದ ಇದಾಗತ್ತೆ ಅಂದರೆ ಬಹಳ ಸಂತೋಷ. ಸೊ ಹಾಗಾಗಿ ಈ ಪ್ರಯತ್ನವನ್ನು ಮಾಡಿದಂತಹ ಕಿರಣ್ ರವರಿಗೆ
ನಾನು ಅಭಿನಂದನೆಗಳನ್ನ ಹೇಳೋದ್ರ ಜೊತೆಗೆ ಇನ್ನು ಮುಂದೆ ಕೂಡ ನೀವು ಪ್ರತಿ ವರ್ಷ ಸೇರ್ತಾ ಇರಿ. ಈಗ ಹೇಗಿದ್ರು ನಿಮ್ಮ ಹತ್ರ ಎಲ್ಲ ದೂರವಾಣಿ ಸಂಖ್ಯೆಗಳಿದೆ, ಪ್ರತಿ ವರ್ಷ ಸೇರ್ತಾ ಇರಿ. ಆ ಶಿಕ್ಷಕರಲ್ಲಿ ಯಾರಿಗಾದರೂ ಏನಾದರೂ ಅವಶ್ಯಕತೆ ಇದ್ದರೆ, ನೀವು ಈಗ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿದ್ದೀರಾ, ಅವರಿಗೆ ಸಹಾಯವನ್ನು ಕೂಡ ನೀವು ಮಾಡಬಹುದು, ಇದಕ್ಕೆಲ್ಲ ಅವಕಾಶ ಇದೆ ಅಂತ ಹೇಳ್ತಾ ಅವರ ಈ ಸಂತೋಷದಲ್ಲಿ ನಾನು ಭಾಗಿಯಾಗ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.